ನಮಸ್ಕಾರ. ಗುಡಿಯ ನೋಡಿರಣ್ಣ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ವಾರವೂ ವಿಭಿನ್ನ ದೇಗುಲಗಳ ದರ್ಶನವನ್ನ ಮಾಡಿಸ್ತೀವಿ. ಈ ವಾರ ಗುಡಿಯ ಅರಸಿ ನಮ್ಮ ಪಯಣ ಧಾರವಾಡದ ಸೋಮೇಶ್ವರನ ಸನ್ನಿಧಿಗೆ. ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ಬಂದು ತಲುಪಿರುವಂತಹ ಪ್ರದೇಶ ಹಸಕಟ್ಟೆ ಅನ್ನುವಂಥ ಕ್ಷೇತ್ರ. ಮೂಲತಃ ಇದನ್ನು ಸೋಮೇಶ್ವರ ಕ್ಷೇತ್ರ ಅಂತ ಕರೀತಾರೆ. ಅಂದಹಾಗೆ ಇಲ್ಲಿ ನೆಲೆಸಿರುವಂಥವನು ಶ್ರೀ ಸೋಮೇಶ್ವರ ಸ್ವಾಮಿ. ಆತ ಅಗಸ್ತ್ಯ ಮಹರ್ಷಿಗಳಿಂದ ಸ್ಥಾಪಿಸಲ್ಪಟ್ಟಂಥ ಮಹಾದೇವ. ಆತನ ದರ್ಶನವನ್ನು ಮಾಡಿಸ್ತೇನೆ. ಅದಕ್ಕೂ ಮುನ್ನ ನೀವು ಈ ಕ್ಷೇತ್ರಕ್ಕೆ ಬರೋದಾದರೆ ಹೇಗೆ ಬರಬೇಕು, ಬಂದವರಿಗೆ ಉಳಿಕೊಳ್ಳುವಂಥ ವ್ಯವಸ್ಥೆಗಳು ಏನಿವೆ, ಅದೆಲ್ಲದರ ಒಂದು ಪುಟ್ಟ ಮಾಹಿತಿ ಇಲ್ಲಿದೆ ನೋಡಿ. ಗಂಡು ಮೆಟ್ಟಿದ ನಾಡು ಅಂತಲೇ ಪ್ರಸಿದ್ಧವಾಗಿರುವ ನಗರ ಹುಬ್ಬಳ್ಳಿ. ಇದರ ಪಕ್ಕದಲ್ಲೇ ಇದೆ ಪೇಡ ಪ್ರಸಿದ್ಧಿ ನಗರ ಧಾರವಾಡ. ಇಲ್ಲೊಂದು ಪುರಾಣ ಪ್ರಸಿದ್ಧ ದೇಗುಲ ಸೋಮೇಶ್ವರ. ಬೆಂಗಳೂರಿನಿಂದ ಈ ಕ್ಷೇತ್ರಕ್ಕೆ ನೀವು ಬರೋದಾದರೆ ಸಾಕಷ್ಟು ಬಸ್ಸುಗಳ ವ್ಯವಸ್ಥೆ ಇದೆ. ಅವುಗಳ ವಿವರ ಹೀಗಿದೆ ನೋಡಿ. AC ಸ್ಲೀಪರ್ ಹೊರಡುವ ಸಮಯ ರಾತ್ರಿ 9:30 ಹಾಗೂ 11:15. ಇದರ ದರ 798 ರೂಪಾಯಿ. ಇನ್ನು ಐರಾವತ, ಇದು ಹೊರಡುವ ಸಮಯ ರಾತ್ರಿ 9:20 ಹಾಗೂ 10:30. ಇದರ ದರ 768 ರೂಪಾಯಿ. ಇನ್ನು ರಾಜಹಂಸ, ಇದು ಹೊರಡುವ ಸಮಯ ರಾತ್ರಿ 7ಕ್ಕೆ, 7:30, 8:45, 9:15, 9:30 ಹಾಗೂ 10:45. ಇದರ ದರ 603 ರೂಪಾಯಿ. ಇನ್ನು ಕರ್ನಾಟಕ ಸಾರಿಗೆ, ಇದು ಹೊರಡುವ ಸಮಯ ಸಂಜೆ 6:30ರಿಂದ ರಾತ್ರಿ 11:30 ತನಕ ಅರ್ಧ ಗಂಟೆಗೊಮ್ಮೆ ಬಸ್ಸುಗಳ ವ್ಯವಸ್ಥೆ ಇದೆ. ಇದರ ದರ 460 ರೂಪಾಯಿ. ಇನ್ನು ರಾಜ್ಯದ ಇತರೆ ಭಾಗಗಳಿಂದ ನೀವು ಬರೋದಾದರೆ ಈ ಕೋಷ್ಟಕವನ್ನು ಗಮನಿಸಬಹುದು. ಮಂಗಳೂರಿನಿಂದ ನೀವು ಬರೋದಾದರೆ ಕುಮಟಾ ಸಿರಸಿ ಮಾರ್ಗವಾಗಿ ಹುಬ್ಬಳ್ಳಿಯನ್ನು ತಲುಪಬಹುದು. ಇನ್ನು ಮಡಿಕೇರಿಯಿಂದ ನೀವು ಬರೋದಾದರೆ ಹಾಸನ, ಅರಸೀಕೆರೆ, ಚಿಕ್ಕನಾಯಕನಹಳ್ಳಿ ಮಾರ್ಗವಾಗಿ ಹುಬ್ಬಳ್ಳಿಯನ್ನು ತಲುಪಬಹುದು. ಇನ್ನು ಬೀದರ್ನಿಂದ ನೀವು ಬರೋದಾದರೆ ಗುಲ್ಬರ್ಗಾ, ಬಿಜಾಪುರ ಮಾರ್ಗವಾಗಿ ಹುಬ್ಬಳ್ಳಿಯನ್ನು ತಲುಪಬಹುದು. ಸೋಮೇಶ್ವರ ದೇವಾಲಯ ಬಹಳ ಬೃಹತ್ತಾದ ದೇವಾಲಯ. ಆ ಸೋಮೇಶ್ವರನ ದರ್ಶನಕ್ಕೂ ಮುನ್ನ ನಾವು ಈ ಕ್ಷೇತ್ರದಲ್ಲಿ ಮತ್ತೊಂದು ಸಂಗತಿಯನ್ನು ಅರಿಯಬೇಕಾಗಿದೆ. ಈ ಕ್ಷೇತ್ರದಲ್ಲಿ ಗುಪ್ತಗಾಮಿನಿ ಅಂತಲೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಶಾಲ್ಮಲಾ ನದಿ ಉಗಮಿಸುತ್ತೆ. ಅದರ ಉಗಮಕ್ಕೆ ಕಾರಣರಾದಂಥವರು ಅಗಸ್ತ್ಯ ಮಹರ್ಷಿಗಳು. ಆ ಸನ್ನಿಧಿಗೆ ಹೋಗಿ ಆ ಶಾಲ್ಮಲೆಯ ಉಗಮವನ್ನು ಕಂಡು ನಾವು ಕೂಡ ಸಂತಸಗೊಂಡು ಈ ಕ್ಷೇತ್ರಕ್ಕೆ ಬರೋಣ. ಬನ್ನಿ ಹಾಗಿದ್ರೆ. ಧಾರವಾಡ ಅಂದ ಕೂಡಲೇ ನಮ್ಮೆಲ್ಲರ ಮನಸ್ಸಿಗೆ ಬಿಸಿಲು ನೆನಪಾಗುತ್ತೆ. ಆದರೆ ನಮ್ಮ ಮನಸ್ಸುಗಳನ್ನು ತಂಪು ಮಾಡಲಿಕ್ಕೆ ಇಲ್ಲಿ ಶಾಲ್ಮಲಾ ನದಿ ಇದೆ. ಶಾಲ್ಮಲಾ ನದಿಯ ಉಗಮ ಸ್ಥಾನ ಇದೇ ಕ್ಷೇತ್ರ. ಬನ್ನಿ ನೀವು ಕೂಡ ಆ ಉಗಮ ಸನ್ನಿಧಿಯನ್ನು ನೋಡಿ.
ಶಾಲ್ಮಲಾ ನದಿ ಇಲ್ಲಿ ಹುಟ್ಟುತ್ತಾಳೆ ಅನ್ನೋದು ನಿಜ. ಆದರೆ ಆ ನದಿ ಎತ್ತ ಹರಿಯುತ್ತೆ ಅನ್ನುವಂಥ ಸುಳಿವಿಲ್ಲ. ಶಾಲ್ಮಲಾ ಅಂತರ್ಗಾಮಿ, ಗುಪ್ತಗಾಮಿನಿ ಅಂತಲೇ ಪ್ರಸಿದ್ಧವಾಗಿರುವ ನದಿ ಈ ಶಾಲ್ಮಲಾ. ಈ ಕ್ಷೇತ್ರದಲ್ಲಿ ಅದೊಮ್ಮೆ ಅಗಸ್ತ್ಯ ಮಹರ್ಷಿಗಳು ಜ್ಞಾನ ಪ್ರಸಾರಕ್ಕಾಗಿ ದಕ್ಷಿಣ ದಿಕ್ಕಿಗೆ ಪ್ರಯಾಣವನ್ನು ಮಾಡ್ತಾಯಿದ್ರು. ಅವರ ಜೊತೆಗೆ ಮಡದಿ ಲೋಪಮುದ್ರಾ ಕೂಡ ಇದ್ರಂತೆ. ಆ ಸಂದರ್ಭದಲ್ಲಿ ಸಂಧ್ಯಾಕಾಲವಾಗಿತ್ತು. ಆಗ ಅವರು ಅರ್ಘ್ಯ ಪ್ರದಾನವನ್ನು ಮಾಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ಈ ಜಾಗದಲ್ಲಿ ನೀರಿರಲಿಲ್ಲ. ಹಾಗಾಗಿ ಲೋಪಮುದ್ರಾ ಅಪಹಾಸ್ಯ ಮಾಡಿದ್ರಂತೆ, ನೀರಿಲ್ಲ, ಹೇಗೆ ಅರ್ಘ್ಯ ಪ್ರದಾನ ಮಾಡ್ತೀರಿ ಈಗ ಅಂತ. ಹಾಗಾಗಿ ಆ ಅಪಹಾಸ್ಯವನ್ನು ಬಹಳ ತೀಕ್ಷ್ಣವಾಗಿ ತೆಗೆದುಕೊಂಡಂಥ ಅಗಸ್ತ್ಯ ಮಹರ್ಷಿಗಳು ಅವರೇ ಸ್ವಯಂ ಶಾಲ್ಮಲಾ ನದಿಯನ್ನು ಉಗಮಿಸಿದರು ಅನ್ನುವಂಥ ಕಥೆಯನ್ನು ಹೇಳ್ತಾರೆ. ಅಂದಹಾಗೆ ಶಾಲ್ಮಲಾ ನದಿಯ ಉಗಮ ಸ್ಥಳ ಈ ಸನ್ನಿಧಿಯಲ್ಲೇ ಪರಶಿವನು ನೆಲೆಸಿದ್ದಾನೆ. ಇಂಥ ದಿವ್ಯ ಕ್ಷೇತ್ರದಲ್ಲಿ ಅಗಸ್ತ್ಯ ಮಹರ್ಷಿಗಳು ಅರ್ಘ್ಯ ಪ್ರದಾನ ಮಾಡಿದರು, ಅಲ್ಲದೆ ಶಿವನ ಆರಾಧನೆಯನ್ನು ಮಾಡಿದರು ಅಂತ ಹೇಳ್ತಾರೆ. ಶಿವ 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 ಆದೆ ಅನಂತ ಶಿವ ಯೋಗಿ ಮಹಾದೇವ ಯೋಗಿ ಮಹಾದೇವ ಆದೆ ಅನಂತ ಶಿವ ಮಹಾಬಲಿ ಶಿವ ಮಹಾಬಲಿ ಶಿವ. ಶಿವ 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 ಶಿವ. ಶಿವ 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 ಶಿವ. ನೀವೇನಲ್ಲಿ ಕೆರೆ ನೋಡ್ತಾ ಇದ್ದೀರಾ, ಅದು ಶಾಲ್ಮಲಾ ನದಿ ಹರಿಯುವಂಥ ಜಾಗ, ಅದೇ ಕೆರೆ. ಈ ಕೆರೆಯಿಂದ ಇಲ್ಲಿನ ಭಾಗದವರಿಗೆ ಸಾಕಷ್ಟು ಉಪಯುಕ್ತತೆ ಇದೆ. ಅಂದಹಾಗೆ ನಾವೀಗ ಮುಖ್ಯವಾಗಿ ಈ ಕ್ಷೇತ್ರದ ಕೇಂದ್ರ ಬಿಂದು ಅನ್ನಿಸ್ಕೊಂಡಂಥ ಸೋಮೇಶ್ವರನ ದರ್ಶನಕ್ಕೆ ತೆರಳೋಣ, ಆ ಸ್ವಾಮಿಯ ದರ್ಶನವನ್ನು ಮಾಡೋಣ. ಸೋಮನಾಥನ ಸನ್ನಿಧಿ. ಅಂದಹಾಗೆ ಈ ಸೋಮನಾಥನನ್ನು ಅಗಸ್ತ್ಯ ಮಹರ್ಷಿಗಳು ಅರ್ಚಿಸಿದ್ದಾರೆ, ಪೂಜಿಸಿದ್ದಾರೆ. ಇಂಥ ಜಾಗೃತ ಪೀಠ ಅಂತ ಕರೆಯುವಂಥ ಈ ಕ್ಷೇತ್ರದಲ್ಲಿ ಆ ಸೋಮನಾಥನ ದರ್ಶನ ನಿಮಗೂ ಆಗಬೇಕು. ಬನ್ನಿ ಹೋಗೋಣ. ಶತಮಾನದಲ್ಲಿ ಈ ದೇವಾಲಯದ ಪುನರ್ ನಿರ್ಮಾಣ ಆಯಿತು. ಆ ಸಂದರ್ಭದಲ್ಲಿ ಈ ದೇವಾಲಯವನ್ನು ಕಟ್ಟಿದಂಥವನು ಜಕಣಾಚಾರಿ. ಜಕಣಾಚಾರಿಯ ಬಗ್ಗೆ ನಿಮಗೇನು ಹೆಚ್ಚು ಹೇಳಬೇಕಾಗಿಲ್ಲ. ಆತ ನಮ್ಮ ನಾಡು ಕಂಡಂಥ ಒಬ್ಬ ಅಪೂರ್ವ ಶಿಲ್ಪಕಾರ. ಆತನೇ ನಿರ್ಮಿಸಿದಂಥ ಒಂದು ಪುಷ್ಕರಣಿ ಇಲ್ಲಿದೆ. ಆ ಪುಷ್ಕರಣಿಯ ದರ್ಶನ ನೀವು ಮಾಡುವಿರಂತೆ. ಬನ್ನಿ. ಧಾರವಾಡದಂಥ ಊರಲ್ಲಿ ಇಂಥದ್ದೊಂದು ಪವಿತ್ರ ಸನ್ನಿಧಿ ಇದೆಯಾ ಅಂತ ನಿಮಗೆ ಆಶ್ಚರ್ಯ ಆಗಬಹುದು. ನಿಜಕ್ಕೂ ಒಂದು ಸುಂದರ ಪರಿಸರದ ಮಧ್ಯೆ ಇರತಕ್ಕಂಥ ಒಂದು ದಿವ್ಯ ಸನ್ನಿಧಿ ಇದು. ಇದು ಇಷ್ಟು ಪ್ರಾಶಸ್ತ್ಯಕ್ಕೆ ಬರೋದಕ್ಕೆ ಮುಖ್ಯ ಕಾರಣ ಅಂದರೆ ಇಲ್ಲಿ ನಡೆದಾಡಿದ, ಇಲ್ಲಿ ತಪಸ್ಸನ್ನು ಮಾಡಿದಂಥ ಅಗಸ್ತ್ಯ ಮಹಾಮುನಿಗಳು.
ಅವರೇ ಸ್ಥಾಪನೆ ಮಾಡಿದ, ಅವರೇ ಅರ್ಚಿಸಿದಂಥ ಶಿವನ ದೇವಾಲಯದ ಮುಂದೆ ನಾವೀಗ ನಿಂತಿದ್ದೇವೆ. ಬನ್ನಿ ಆ ಪರಶಿವನ ದರ್ಶನಕ್ಕಾಗಿ ಈಗ ತೆರಳೋಣ. ಈ ದೇವಾಲಯದ ವಿಶಿಷ್ಟತೆ ಏನು ಅಂತಂದರೆ, ಈ ಗಣಪತಿಗೆ ಪೂಜೆಯನ್ನು ಸಮರ್ಪಿಸಿದ ಮೇಲೆಯೇ ಆ ಸೋಮೇಶ್ವರನಿಗೆ ಪೂಜೆ ನಡೀತಕ್ಕಂಥದ್ದು. ಹಾಗಾಗಿ ನೀವು ಕೂಡ ಮೊದಲಿಗೆ ಈ ಗಣಪತಿಯನ್ನು ಪ್ರಾರ್ಥಿಸಿಕೊಳ್ಳಿ. ಪ್ರಥಮಂ ವಕ್ರತುಂಡಂ ಚ ಏಕದಂತೋ ದ್ವಿತೀಯಕೋ ತೃತೀಯೋ ಕೃಷ್ಣಪಿಂಗಾಕ್ಷಂ ಗಜವಕ್ತ್ರಂ ಚತುರ್ಥಕಂ